ಈ ದುರಂತಕ್ಕೀಡಾದಂತಹ ಬಸ್ನ ಚಾಲಕನಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 10 ವರ್ಷದಿಂದ ಟ್ರಕ್ ಅನ್ನು ಓಡಿಸ್ತಾ ಇದ್ದಂತಹ ರಫೀಕ್ ಆತನ ಸ್ಥಿತಿ ಗಂಭೀರ ಆಗಿದೆ ಅಂತ ಸಹೋದರಿ ರೋಜಾ ಹೇಳಿದ್ದಾರೆ. 1 ವರ್ಷದಿಂದ ಬಸ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅಣ್ಣನ ಜೊತೆಗೆ ಮಗ ಸಾದಿಕ್ನನ್ನು ಕೂಡ ಕೆಲಸಕ್ಕೆ ಕಳಿಸ್ತಾ ಇದೆ. 15 ದಿನದಿಂದ ಬಸ್ ಕ್ಲೀನರ್ ಆಗಿದ್ದಂತಹ ಸಾದಿಕ್ 15 ದಿನದಿಂದ ಆತ ಕೂಡ ಕೆಲಸಕ್ಕೆ ಸೇರ್ಕೊಂಡಿದ್ದ. ಅಣ್ಣನ ಸ್ಥಿತಿ ಗಂಭೀರ ಆಗಿದೆ. ಮಗ ಸಾದಿಕ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಚಾಲಕ ರಫೀಕ್ ಹಾಗೂ ಕ್ಲೀನರ್ ಸಾದಿಕ್ ಇಬ್ಬರು ಕೂಡ ಮಾವ ಅಳಿಯ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಅಳಿಯ ಹಾಗೂ ಮಾವನ ಸ್ಥಿತಿಯನ್ನು ಕಂಡು ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಬಸ್ ಚಾಲಕನಿಗೀಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸಾದಿಕ್ ನನ್ನ ಮಗ ರೀ ಸಾದಿಕ್. ಈಗ 12 ದಿವಸ ಆತ್ರಿ ಅವ ಹೋಗಿ ಬಸ್ಗೆ. ಈಗ ಅವ್ನು ನಮ್ಮ ಮನೆಯವ್ರಿಗೆ ಫೋನ್ ಬಂದಿತ್ತಂತ್ರಿ ಮಾರ್ಕೆಟ್ದಾಗ ನಮ್ಮ ಮನೆಯವ್ರು ನಮ್ಮ ತಂಗಿ ಫೋನ್ ಹಚ್ಚಿದ್ರು. ನಮ್ಮ ಅಣ್ಣನ ಹೆಂಡತಿ ತಂಗಿ ಅವ್ರಿಗೆ ಫೋನ್ ಬಂದಿತ್ತಂದ್ರಿ. ಅವ್ರಿಗೆ ಫೋನ್ ಹಚ್ಚಿದ್ರು ಹಿಂಗಾಗೈತೆ ಅಂತ ಗೇಮ್ಸಿಗೆ ತರಾಕತ್ತಾರಂತ. ನಮ್ಮ ಅಣ್ಣನ ಕಂಡಿದ್ದು ಭಾಳ ಕೆಟ್ಟ ಐತ್ರಿ. ನಮ್ಮ ಮಗನಿಗೆ ಸ್ವಲ್ಪ ನಾವು ಬೆಂಗಳೂರಿನಿಂದ ಗೋಕರ್ನಾಗ ಹೊಂಟಿದ್ರಿ ಸರ್. 9 ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದೀವಿ ರೀ. ನೀಲಮಂಗಲ ಕಡೆ ಊಟ ಮಾಡಿ 11 ಹಂಗೆ ಬಿಟ್ಟಿವ್ರಿ ನಾವು. 11:30 ಹಂಗೆ. ಇದು 1:40 ಹಂಗೆ ಆಗಿದ್ರಿ ಇದು ಘಟನೆ. ಟ್ಯಾಂಕರ್ದವ ಇಲ್ಲೇ ಬಂದು ಹಾಕ್ಯಾನ್ರಿ. ಹಾಂ, ಅವನ ಬಂದು ಹಾಕ್ಯಾನ್ರಿ. ಡೈರೆಕ್ಟ್ ಡೀಸೆಲ್ ಟ್ಯಾಂಕಿಗೆ ಹೊಡೆದನ್ರಿ ಅವ. ನಾ ಮಲ್ಕೊಂಡಿದ್ದೆ ರೀ ಮುಂದೆ. ಹಾಂ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.